ಎಲ್ಲರಿಗೂ ನಮಸ್ಕಾರ. ಶೋಭಾ ಚಟ್ನಳ್ಳಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಆ್ಯಪಲ್ ಜಾಮ್ ಮನೇಲೇ ಸುಲಭವಾಗಿ ಮಾಡ್ಬೋದು ಅಂತ ರೆಸಿಪಿ ಇದು. ಬನ್ನಿ ಹಾಗಾದರೆ ಯಾಕೆ ತಡ ಮಾಡೋದು. ಇಲ್ಲಿ ನಾನು 2 kg ಆ್ಯಪಲನ್ನು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಬೇಕು. ಇದು ಒಳಗಡೆ ಇರೋ ಬೀಜವನ್ನು ತೆಗೀರಿ. ಇದೇ ಥರ ಎಲ್ಲನೂ ಬೀಜವನ್ನು ತೆಗೆದು ಕಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ. ಆಮೇಲೆ ಇದು ಮಕ್ಕಳು ತುಂಬ ಇಷ್ಟವಾದಂಥ ರೆಸಿಪಿ ಇದು. ಚಪಾತಿಗೆ ಬ್ರೆಡ್ಗೆ ಒಳ್ಳೆ ಕಾಂಬಿನೇಷನ್ ಜಾಮು. ಮಕ್ಕಳು ತುಂಬಾ ಒಂದು ಚಪಾತಿಯನ್ನು ತಿನ್ನೋರು 2 ಚಪಾತಿ ತಿಂತಾರೆ ಜಾಮ್ ಕೊಟ್ಟರೆ. ಮತ್ತು ಬೇರೆದೇನ ಪಲ್ಯ ಜೊತೆ ತಿನ್ನೋ ಅಂದರೆ ಅವ್ರು ತಿನ್ನಲ್ಲ. ಹಾಗಾಗಿ ನಾವು ಮನೇಲಿ ಈ ಥರ ರೆಸಿಪಿಗಳನ್ನು ಮಾಡಿ ಕೊಡ್ಬೇಕು ಮಕ್ಕಳಿಗೆ. ಈ ಥರ ಹೋಲ್ಸ್ ಇರುತ್ತಲ್ಲ, ಸ್ಟೀಮ್ ಮಾಡೋಕ್ಕೆ ಹಾಕಿ ಸ್ಟೀಮ್ ಮಾಡ್ಬೋದು. ಆ್ಯಪಲನ್ನು ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ನಾನು ಇಲ್ಲಿ 2 ಕಲರ್ ಬರೋದಕ್ಕೋಸ್ಕರ ಬೀಟ್ರೂಟನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆ ತೆಗೆದು ಇದು ಕಲರ್ಗೋಸ್ಕರ ಹಾಕ್ತಾಯಿರೋದು ಬೀಟ್ರೂಟು. ನಿಮ್ಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಅದು ನಮ್ಗೆ ಕಲರ್ಗೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯ ಕಲರ್ ಕೊಡುತ್ತೆ. ಇದೇ ಥರ ಇನ್ನೊಂದು ಬೀಟ್ರೂಟನ್ನು ಸಿಪ್ಪೆಯನ್ನು ತೆಗೆದಿದ್ದೀನಿ. ಇದೇ ಫಸ್ಟು ನಾನು ವಾಯ್ಸ್ ಕೊಡ್ತಾ ಇರೋದು. ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ತುರಿದಿರೋ ಬೀಟ್ರೂಟನ್ನು ಸ್ಟೀಮಿಂಗ್ ಬೌಲ್ಗೆ ಹಾಕಿ ಇಡ್ಲಿ ಪಾತ್ರೆ ಇದ್ದಂದರೆ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಬೋದು. ಇಲ್ಲಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಸ್ಟೀಮ್ ಮಾಡೋಕ್ಕೋಸ್ಕರ ನೀರನ್ನು ಹಾಕ್ಕೊಂಡು ಆ್ಯಪಲ್ಲು ಬೀಟ್ರೂಟನ್ನು ಸ್ಟೀಮ್ ಮಾಡಬೇಕು. 5 ರಿಂದ 10 ನಿಮಿಷವರೆಗೂ ಸ್ಟೀಮ್ ಮಾಡಿ. ಇದು ಚೆನ್ನಾಗಿ ಬೆಂದಿದೆ. ಈಗ ತಣ್ಣಗಾಗಲು ಬಿಡಿ. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ನಾವು ಮಿಕ್ಸಿ ಜಾರಿಗೆ ಹಾಕ್ಬೋದು. ತುಂಬ ನುಣ್ಣಗೆ ಗ್ರೈಂಡ್ ಮಾಡಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಈ ರುಬ್ಬಿರುವಂಥ ಪೇಸ್ಟನ್ನು ಯಾವ ಪಾತ್ರೆಯಲ್ಲಿ ಜಾಮ್ ಮಾಡ್ತೀರೋ ಆ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಒಲೆ ಮೇಲೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾನೆ ಇರಿ. 2 ರಿಂದ 3 ನಿಮಿಷ ಮಿಕ್ಸ್ ಆದ ನಂತರ ಬೆಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಬೇಕು. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು 7 ರಿಂದ 8 ನಿಮಿಷ ಮಿಕ್ಸ್ ಮಾಡಿದ ನಂತರ ಅರ್ಧ ಹೋಳಾಗಷ್ಟು ನಿಂಬೆ ರಸವನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಕೈ ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ. ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು. ಜಾಮ್ ರೆಡಿಯಾಗಿದೆ ನೋಡಿ. ಇನ್ನೊಂದು ಪ್ಲೇಟಿಗೆ ಇದು ರೆಡಿ ಮಾಡಿದ ಜಾಮನ್ನು ಹಾಕಿ ಕೆಳಗಡೆ ಬೀಳಲಿಲ್ಲ ಅಂದರೆ ಅದು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ರೆಡಿಯಾಗಿದೆ ಫ್ರೆಂಡ್. ಇದೇ ಮೊದಲ ಬಾರಿ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ.